ವೀಕ್ಷಕರಿಗೆ ನಮಸ್ಕಾರ. ಜೆ.ಕೆ ನ್ಯೂಸಿನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಮತ್ತು ಹುಮನಾಬಾದ್ ಮಹಾಜನತೆಗೆ ನಮಸ್ಕಾರಗಳು. ಸಾಯಂಕಾಲದ ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ನಾತೆ, ವಕೀಲರು ಹುಮನಾಬಾದ್. ಬಂಧುಗಳೇ, ನಿನ್ನೆ ದಿವಸ ಇದೇ ಸ್ಥಳದಲ್ಲಿ ಇದೇ ಸಮಯದಲ್ಲಿ ಹುಮನಾಬಾದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಕೆ.ಬಿ.ವರೆಗೆ ಸುಮಾರು ದಿನಗಳಿಂದ ಕತ್ತಲೆಯಲ್ಲಿ ಹುಮನಾಬಾದ್ ಅರ್ಧ ಮೇನ್ ರೋಡೇ ಕತ್ತಲಲ್ಲಿತ್ತು. ಅದು ಬೆಳಕು ಚೆಲ್ಲಕ್ಕಂಥ ಕೆಲಸ ನಿಮ್ಮ ಜೆ.ಕೆ ನ್ಯೂಸ್ ಆಗಲಿ ಮತ್ತು ಭಗೋಜಿ ಅವರಾಗಲಿ, ನಮ್ಮ ಇನ್ಸ್ಟಾ ಆಗಲಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಯಾರ್ಯಾರು ಪ್ರಚಾರ ಮಾಡಿದ್ರಿ ಅವರೆಲ್ಲರಿಗೂ ನಾನು ತುಂಬ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದರೆ ಇದು ಸಾರ್ವಜನಿಕವಾಗಿ ನಾವು ನಿನ್ನೆ ದಿವಸ ನಮ್ಮ ಚೀಫ್ ಆಫೀಸರ್ ನಗರಸಭೆ ಮುಖ್ಯಾಧಿಕಾರಿಗೂ ನಾನು ಇಲ್ಲೇ ನಿಂತು ಫೋನ್ ಮಾಡಿದೆ ನಿನ್ನ, ಅದು ನಮ್ಮ ವ್ಯಾಪ್ತಿದ ಬರಲ್ಲ ಅಂತ ಹೇಳಿದ್ರು. ಮತ್ತು ಇವತ್ತೆಲ್ಲರೂ ಇವತ್ತೇನು ಮೀಡಿಯಾದಾಗ ಬಂತು, ಎಲ್ಲರೂ ಬಂದು ಇವತ್ತು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಾರೆ. ಮತ್ತು PWD ಅವ್ರಿಗೂ ನಾವು ಧನ್ಯವಾದ ಸಲ್ಲಿಸ್ತೀವಿ. ಯಾಕಂದ್ರೆ ಇವತ್ತು ಪಬ್ಲಿಕ್ ಎಲ್ಲ ಜನ ನೋಡಿದಾಗ ನೀವು ಎಚ್ಚೆತ್ಕೊಂಡ್ರಿ. ಈಗಂತೂ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಕೆಲಸಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಬಂಧುಗಳೇ, ಇವತ್ತು ಹುಮನಾಬಾದ್ ನಗರದಲ್ಲಿ ಅಂತ ಯಾವುದೇ ಸಮಸ್ಯೆ ಇದ್ದರೂ ಸಾರ್ವಜನಿಕರ ಜೊತೆ ನಾವು ಇರ್ತೀವಿ. ಯಾಕಂದ್ರೆ ಇವತ್ತೇನಾಗಿದೆ ಗೊತ್ತಾ, ಯಾರು ಅಧಿಕಾರಿಗಳು ನೀವು ಗಾಢ ನಿದ್ರೆಯಲ್ಲಿ ಇರಬೇಡ್ರಿ. ಇವತ್ತು ಜನರ ಸೇವೆ ಮಾಡ್ಲಿಕ್ಕೆ ನೀವೆಲ್ಲ ಇದ್ರಿ. ಇದಕ್ಕೆಲ್ಲ ನಮ್ಮ ಮಾಜಿ ಸಚಿವರು ಅವ್ರ ಜೊತೆನೂ ನಾವು ಮಾತಾಡಿದೆವು ಮತ್ತು MLC ಜೊತೆಯಲ್ಲೂ ಮಾತಾಡಿ ಈ ಥರ ಸಮಸ್ಯೆ ಆಗಿದೆ ಸರ್ ಹುಮನಾಬಾದ್ನಲ್ಲಿ ಅಂತ ನೀನು ಫೋನ್ ಮಾಡಿ ಮತ್ತು ರಹೀಮ್ ಖಾನ್ ಸಾಹೇಬ್ರಿಗೂ ಲಿಖಿತವಾಗಿ ದೂರು ಕೊಟ್ಟಿದ್ವಿ ಇವತ್ತು. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಈಶ್ವರ್ ಖಂಡ್ರೆ ಸಾಹೇಬ್ರಿಗೂ ಇವತ್ತು ಮುದ್ದಾಮಾಗಿ ದೂರು ಕೊಟ್ಟು ಮಧ್ಯಾಹ್ನದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ ಮತ್ತು ಹುಮನಾಬಾದ್ ಮಹಾಜನತೆಗೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದ್ರೆ ಸಾರ್ವಜನಿಕ ಅನೇಕ ತೊಂದರೆ ಆಗ್ತಾಯಿತ್ತು. ಇವತ್ತು ನೋಡ್ರಿ, ಇವತ್ತೇನಿದೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟಿದೆ ಸರ್ಕಾರ. ಆ ಹಣವನ್ನು ಇವತ್ತೇನಾಗಿದೆ, ಒಂದು ತಿಂಗಳಿಂದ ಮೊದಲಿಂದ ಇದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಇವತ್ತಿನ ದಿವಸ ಇದ್ದಕ್ಕಿದ್ದಂತೆ ನೀವೆಲ್ಲ ಸುದ್ದಿ ಮಾಡಿದಾಗ ಇದ್ದಕ್ಕಿದ್ದಂತೆ ಹ್ಯಾಂಗೆ ಬೆಳಕು ಬಂತ್ರಿ. ಅಧಿಕಾರಿಗಳೇ, ಈ ಥರ ಹಾರಿಗೆ ಉತ್ತರ ಯಾರು ಕೊಡ್ಬೇಡ್ರಿ. ನಿಮ್ಗೆ ಧನ್ಯವಾದ ಸಲ್ಲಿಸ್ತೀವಿ. ನಾವು ಕೆಲಸ ಮಾಡ್ರಿ, ಗಾಢ ನಿದ್ರೆಯಲ್ಲಿ ಜನರು ತೊಂದರೆ ಜನರಿಗೆ ಆದಾಗ ನಾವೆಲ್ಲ ಸುಮ್ ಕೊಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ಇಂಥವೇ ಘಟನೆಗಳಿರಲಿ ಹುಮನಾಬಾದ್ನಲ್ಲಿ, ಅದಕ್ಕೆ ಯಾರೇ ಇರಲಿ ಅದ್ರ ಜೊತೆ ನಾವು ಧ್ವನಿಗೂಡ್ತೀವಿ. ಮತ್ತು ಎಂಥ ಬಲಿಷ್ಠ ವ್ಯಕ್ತಿ ಇದನ್ನು ಕೂಡ ಅನ್ಯಾಯದ ವಿರೋಧ ನಾವು ಹೋರಾಟ ಮಾಡ್ಲಿಕ್ಕೆ ಸದಾ ಸಿದ್ಧ ಇದ್ದೀನಿ. ನನ್ನ ಹೆಸರು ವಿಜಯಕುಮಾರ್ ನಾತೆ, ಅಡ್ವೊಕೇಟ್, ಹುಮನಾಬಾದ್. ನಮಸ್ಕಾರ ಎಲ್ಲರಿಗೂ. ನಿನ್ನೆ ಸಂಜೆ ನಾವು ಏನದ ಇದು ನಮ್ಮ ಸ್ಟ್ರೀಟ್ ಲೈಟ್ಸ್ ಏನು ಆಫ್ ಇದ್ದವು, ನಮ್ಮ ಅಂಬೇಡ್ಕರ್ ಸರ್ಕಲ್ ಇಂದ KB ವರೆಗೂ ಏನು ಆಫ್ ಇದ್ದು, ಲೈಟ್ಸ್ ಎಲ್ಲ ಆಫ್ ಇದ್ದು. ಒಂದು ಸುಮಾರು ದಿನಗಳಿಂದ ಏನದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ನಮ್ಮ ನಾತೆ ಸಾಹೇಬರು, ವರ್ಮಾ ಸಾಹೇಬರು ಎಲ್ಲ ಹಿಡಿದ್ರು ಇದು ಲೈಟ್ ಬಂದಿದೆ ಅಂತೇಳಿ. ನಾತೆ ಸಾಹೇಬರು ಇದಕ್ಕ ಫುಲ್ ನಮ್ದು ಏನದ ಫುಲ್ 100% ಅವ್ರು ಕೊಟ್ಟು ಮೆಮೊರಂಡಮ್ ಒಯ್ದು ಏನದ ಬೀದರ್ ಕೊಡ್ಲಕ್ಕಾಗ್ಲಿ, ಮತ್ತು ಬೇರೆ ಇನ್ಚಾರ್ಜ್ ಮಿನಿಸ್ಟರ್ ಅವರಾಗಲಿ, ಮಾಜಿ ಸಚಿವರಿಗಾಗಲಿ, ಮತ್ತು ಬೇರೆ ಲೀಡರ್ಸ್ಗಾಗಲಿ ಎಲ್ಲ ಅಪ್ರೋಚ್ ಮಾಡಿ ಅವ್ರನ್ನೂ ಭಾಳಷ್ಟು ರೋಲ್ ಇದೆ. ಮತ್ತು ಎರಡನೇ ನಮ್ಮದು JK ನ್ಯೂಸು, ಭಗೋಜಿ ಸರ್ ಅವ್ರದ್ದು, ಮತ್ತು ನಮ್ಮ ಮೋಸಿನ್ JK ನ್ಯೂಸ್ ಅವ್ರದ್ದು, ಮತ್ತು ಅಥರ್ ಅವ್ರದ್ದು ಎಲ್ಲರದ್ದು ಒಂದು ವರ್ಕ್ ಏನದ ನ್ಯೂಸಲ್ಲಿ ಇದು ಮ್ಯಾಟ್ರನ್ನ ಹೈಲೈಟ್ ಮಾಡಿ ಏನು ಇವತ್ತು ಇದು ಲೈಟ್ ಎಲ್ಲ ಚಾಲು ಮಾಡಕ್ಕೆ ಅವ್ರು ಎಲ್ಲರದ್ದು ಏನದ ಇವತ್ತು ಒಂದು ರೋಲನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತೇನು ಲೈಟ್ ಓಪನ್ ಆಗ್ಯಾವ. ನಾತೆ ಸಾಬ್ರಿಗೆ ಮತ್ತು JK ನ್ಯೂಸ್ದವರಿಗೆ ಮತ್ತು ಹುನ್ನಾ ಟೈಮ್ಸು ಮತ್ತು ಭಗೋಜಿ ಸರ್ ಅವರಿಗೆ ಎಲ್ಲರಿಗೆ ನನ್ನ ವತಿಯಿಂದ ಧನ್ಯವಾದನ ಸಲ್ಲಿಸ್ತೀನಿ. ಈಗಾಗಲೇ ನಾನು ಕೋರ್ಟ್ ಮುಗಿಸ್ಕೊಂಡು ಹೋಗುವಾಗ वकील साहब ये बहुत अच्छा काम करे, बहुत दिनों से लाइट बंद था, ये बहुत अच्छा काम करे, ऐसे काम करते रहो साहब बोले. हम क्या पॉलिटिशियन नहीं है साहब, फिर भी क्या है लोगों को जब तकलीफ हुआ तो हम भी उसमें इन्वॉल्व होके हम भी उसमें कुछ रोल करना बोल के करें. और हमको पूरा सहकार हमारा न्यूज़ चैनल वाले करें. JK न्यूज़ का भी शुक्रिया. और नाते साहब इसमें क्या है बढ़ चढ़ कर जो बिदर को जाकर इंचार्ज मिनिस्टर साहब को भी बोले और PWD के इंजीनियर साहब को भी बोले. और उसी के साथ क्या है जो इंचार्ज ऑफिसर चीफ ऑफिसर को उन सबको बात करके वगैरह. वर्मा साहब का भी इसमें पूरा गाइडेंस था. ये PWD को वर्क आता है ऐसा डे ऑफ लाइट हो, PM के जगह AM हुआ, ऐसा सब उनका भी गाइडेंस था. वर्मा साहब को, वकील साहब को भी मैं शुक्रिया अदा करता हूँ. ಇವರಿಗೂ ಕೂಡ ನನ್ನ ಧನ್ಯವಾದನ ಸಲ್ಲಿಸ್ತೀನಿ. ನಾತೆ ಸಾಹೇಬರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ನಮ್ಮ ನ್ಯೂಸ್ ಚಾನೆಲ್ಸ್ದವ್ರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಇವತ್ತೇನು ಇದು ಲೈಟ್ ಬಂದಿದೆ, ಅದರಿಂದ ಭಾಳಷ್ಟು ಜನರಿಗೆ ಭಾಳ ಅನುಕೂಲ ಆಗಿದೆ. ಇಂಥ ಕತ್ತಲ ವಾತಾವರಣದಲ್ಲಿ ಕಳ್ಳತನ ಆಗ್ತಕ್ಕಂಥ, ಥೆಫ್ಟ್ ಆಗ್ತಕ್ಕಂಥ, ರಾಬರಿ ಆಗ್ತಕ್ಕಂಥ ಚಾನ್ಸಸ್ ಇದ್ದು, ಅದಕ್ಕೆಲ್ಲ ತಕ್ಷಣನೇ ಏನು ಆಕ್ಷನ್ ತಗೊಂಡಿದ್ದಾರೆ, ಅದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಧನ್ಯವಾದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.